ಓಕೆ, ಇನ್ನು ಈಗ ಸದ್ಯ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಕಾಡ್ತಾ ಇದೆ ವೀಕ್ಷಕರೇ. ಯಾಕೆಂದ್ರೆ ಈಗ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಕರೆಸ್ಕೊಂಡಿದ್ದಾರೆ ಮಾತನಾಡೋದಕ್ಕೆ. ಸಿಜೆಪಿ ಪ್ರತಿಭಟನೆಯ ಬೆನ್ನಲ್ಲೇ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಸಂಸತ್ ಭವನದಲ್ಲಿ. ಇಬ್ಬರೂ ಸಹ ಮಾತನಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಒಂದ್ ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಗಳು ಮತ್ತು ಆಕ್ರೋಶ ಹೆಚ್ಚಾಗ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಬೇರೆ ದಾರಿನೇ ಇಲ್ವಾ ಅನ್ನೋ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ದೇರ್ ಇಸ್ ನೋ ಆಪ್ಷನ್. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇದೆಯಾ ಅಂತ. ಯಾಕೆಂದ್ರೆ ಇಲ್ಲಿ ಎರಡು ವಿಚಾರ ವೀಕ್ಷಕರೇ. ಒಂದು, ಇವತ್ತು ಫಸ್ಟ್ ಡೇ, ಅಧಿವೇಶನ ಶುರುವಾಗಿ ಫಸ್ಟ್ ಡೇ. ಅಧಿವೇಶನ ಶುರುವಾದಂಥ ಕೆಲವೇ ಕ್ಷಣಗಳಲ್ಲಿ ಗದ್ದಲ ಕೋಲಾಹಲ ಶುರುವಾಯಿತು ಪಾರ್ಲಿಮೆಂಟ್ನಲ್ಲಿ. ಲೋಕಸಭೆಯಲ್ಲೂ ಮಾತ್ರವಲ್ಲ, ರಾಜ್ಯಸಭೆಯಲ್ಲೂ ಪರಿಸ್ಥಿತಿ ಅದೇ ರೀತಿಯಾಗಾಯಿತು. ನಾಲ್ಕು ಸಲ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಮುಂದೂಡಿಕೆ ಮಾಡಬೇಕಾದಂಥ ಒಂದು ಅಡ್ಜರ್ನ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅಷ್ಟು ವಿಕೋಪಕ್ಕೆ ಹೋಯಿತು ಪರಿಸ್ಥಿತಿ. ಎರಡನೆಯದು, ಬಿಜೆಪಿ ಸಾಕಷ್ಟು ಕನಸುಗಳನ್ನು ಲೆಕ್ಕಾಚಾರಗಳನ್ನು ಹಾಕೊಂಡಿದೆ ಈ ಬಾರಿ ಅಧಿವೇಶನದಲ್ಲಿ ಒಂದಷ್ಟು ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕು ಅಂತ. ಆದರೆ ಪ್ರಾರಂಭಿಕ ಹಂತದಲ್ಲೇ ಈ ರೀತಿಯಾದಂತಹ ಒಂದಷ್ಟು ಸವಾಲಿನ ಅಥವಾ ಚಾಲೆಂಜಿಂಗ್ ಸಿಚುವೇಶನ್ ನಿರ್ಮಾಣ ಆಗಿಬಿಟ್ರೆ ಬಹಳ ಈಸಿಯಾಗಿ ಸದನವನ್ನು ಕ್ಯಾರಿ ಓವರ್ ಮಾಡೋದಿದೆಯಲ್ಲ ಅಥವಾ ಟೇಕ್ ಆನ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ ಸಾಧ್ಯ ಆಗುತ್ತೆ. ಮೂರನೆಯದು, ಸದನದ ಹೊರಭಾಗದಲ್ಲೂ ಸಹ ಆಕ್ರೋಶ ಹೆಚ್ಚಾಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ ಇವತ್ತು ಪಾರ್ಲಿಮೆಂಟ್ನ ಅಂಗಳಕ್ಕೆ ಬಂದು ನಿಂತ್ಕೊಂಡಿದೆ ಅನ್ನೋದಾದ್ರೆ ಒತ್ತಡ ಕೇಂದ್ರ ಸರ್ಕಾರದ ಮೇಲೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಕ್ಷಣ ಕ್ಷಣಕ್ಕೂ ಸಹ ಪ್ರತಿಪಕ್ಷಗಳು ಸಹ ಬಹಳ ಪ್ರಬಲವಾಗಿ ಅದನ್ನೇ ಆಗ್ರಹಿಸ್ತಾ ಇದ್ದಾವೆ. ಸೊ ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ಸದ್ಯಕ್ಕೆ ರಾಜೀನಾಮೆಯನ್ನು ಕೊಡಿಸಿ ಮುಂದಿನ ಕಲಾಪಗಳು ಸುಗಮವಾಗಿ ಹೋಗುವ ರೀತಿಯಲ್ಲಿ ಆಗುವಂಥ ರೀತಿಯಲ್ಲಿ ನೋಡಿಕೊಂಡು ಅದಾದ್ಮೇಲೆ ತನಿಖೆ ನಡೆದು ಬೇಕಾದ್ರೆ ಮತ್ತೆ ಅವರನ್ನು ಪುನರ್ಸ್ಥಾಪನೆ ಮಾಡುವಂಥದ್ದು ಬಿಡೋದು ಅನ್ನುವಂಥದ್ದು ಆಮೇಲೆ ಲೆಕ್ಕಾಚಾರ ಮಾಡ್ಕೊಳ್ಳೋಣ ಅನ್ನುವ ಒಂದು ನಿರ್ಧಾರಕ್ಕೇನಾದರೂ ಕೇಂದ್ರ ಸರ್ಕಾರ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.